ಬೇಸಿಕಲಿ ಅವರು ಇಂಟರ್ನಲ್ ಕಾಂಗ್ರೆಸ್ಸಿನ ಇಂಟರ್ನಲ್ ಮ್ಯಾಟರ್ಸ್. ಬಟ್ ಸ್ವಾಭಾವಿಕವಾಗಿ ವಿ ಆರ್ ಇನ್ ದ ಲಾಸ್ಟ್ ಲ್ಯಾಪ್ ಆಫ್ ದ ಗೌರ್ಮೆಂಟ್. ಇನ್ನು 1.5 ವರ್ಷ 2 ವರ್ಷ ಇರ್ತಕ್ಕಂಥದ್ದು. ನನಗೇನು ಆ ಥರದ್ದು ಅನಿಸೋದಿಲ್ಲ. ಅಥವಾ ಸರ್ಕಾರ ಬೀಳಿಸ್ಬೇಕು ಅನ್ನೋ ಇಚ್ಛೆನೂ ಕೂಡ ನಮ್ಮ ಪಕ್ಷದಿಂದ, ಬಿಜೆಪಿ ಪಕ್ಷದಿಂದ ಯಾವುದೇ ಥರದ ಆ ಥರ ಭಾವನೆ. ಅಂಡ್ ಈ ಸರಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನಮಗೆ ಮಳೆ ಈ ಒಂದು ವಾರದಿಂದ ಚೆನ್ನಾಗಿದ್ರು ಕೂಡ ಬರಗಾಲದ ಛಾಯೆಯಿಂದ ನಾವು ಹೊರಗಡೆ ಬಂದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ರಾಜಕೀಯದ ಉದ್ದೇಶವನ್ನು ಬಿಟ್ಬಿಟ್ಟು ಆಡಳಿತವನ್ನ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಇನ್ನೂ ಕೂಡ ಮಳೆ ಸ್ವಸೂತ್ರವಾಗಿ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ರೈತ ಸಂಕಷ್ಟದಲ್ಲಿದ್ದಾನೆ. ತಕ್ಷಣ ಇದಕ್ಕೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಮತ್ತು ಅವರ ನೆರವಿಗೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಆದ್ರೆ ಸರ್ಕಾರ ಬೀಳತಕ್ಕಂಥದ್ದು ಅಥವಾ ಬೀಳಿಸ್ತಕ್ಕಂಥ ಮಾತುಗಳು ಉದ್ಭವಿಸೋದಿಲ್ಲ ಅಂತ ಹೇಳಿ ಭಾವಿಸ್ತೀನಿ. ನಮ್ಮ ಬಿಜೆಪಿ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳೇನಿದ್ದಾವೆ, ನಮಗೆ ಎಲ್ಲಿವರೆಗೂ ಕೂಡ ನಮ್ಮ ಹೈಕಮಾಂಡ್ ನಮಗೊಂದು ಅವಕಾಶ ಕೊಡ್ತದೋ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತೇಳಿ ಅಭಿಪ್ರಾಯ ಹೇಳತ್ತದೋ ಅದಕ್ಕೆ ವಾಯ್ಸ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಇವಾಗ ಮೊನ್ನೆ ಕಾವೇರಿಗೆ ಇದು ಚಳವಳಿ ನಡೀತಾ ಇತ್ತು, ನಾನು ಹೋಗಿದ್ದೆ, ಅವರು ಮಾಡಿದ್ರು. ಸೊ ನಮಗೆ ಇಚ್ಛೆ ಇವಾಗ ಬಿಡದಿನಲ್ಲಿ ಎಲ್ಲದು NDA ಪಕ್ಷದಿಂದ ಕುಮಾರಸ್ವಾಮಿ ಅವರು ಮತ್ತೆ ಎಲ್ಲರೂ ಸೇರಿ ಅದಕ್ಕೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಇವತ್ತು ಎಲ್ಲಾದ್ರೂ ತಂಡಗಳನ್ನ ಮಾಡಿ ಕಳಿಸಿದ್ದಾರೆ. ಸೊ ಅವರು ಏನ್ ರಿಪೋರ್ಟ್ ಕೊಡ್ತಾರೋ ನಾವು ಒಂದು ಕರ್ನಾಟಕವನ್ನ ಮುಖ್ಯವಾಗಿ ಇಟ್ಕೋಬೇಕೇ ಹೊರತು ನಮ್ಮ ಸಣ್ಣ ಪುಟ್ಟ ಬೇಡಿಕೆಗಳು ಅಥವಾ ನಮ್ಮ ವಿನಂತಿಗಳೇನಿದ್ದಾವೆ ಅವು ನಮ್ಮ ಪಕ್ಷದೊಳಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಅಂತ ಹೇಳಿ ಭಾವಿಸ್ತೇನೆ. ನನ್ನ ಭಾವನೆಗಳನ್ನ ಹೇಳೋದು ನಮ್ಮದು ಉದ್ದೇಶ. ಅದು ಇವತ್ತೇ ಆಗ್ಬೇಕು ಅಂತ ಇಲ್ಲ. ಇವಾಗ 2 ವರ್ಷದಿಂದ ನಾವು ಕೇಳ್ಕೊಂತಾ ಇದೀವಿ. 2 ವರ್ಷಕ್ಕೆ ಬಿಟ್ಬಿಟ್ಟು ಇಲ್ಲ ನಾಳೆ ದಿನ ನಾವು ಇದನ್ನ ತೀರ್ಮಾನ ಮಾಡಿದೀವಿ ಅಂದ್ರೆ ಆ ತೀರ್ಮಾನ ಒಪ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆಗುತ್ತೆ. ಅದಕ್ಕೆ ಒಪ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನ್ಯಾಚುರಲಿ ನಡೆಸಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರದ ನಾಯಕರುಗಳು ಬರೋದು, ಸಂಘಟನೆ ಸಮನ್ವಯ ಸಮಿತಿಗಳನ್ನ ಮಾಡ್ತಾ ಇದೆ, ತಂಡಗಳನ್ನ ಕಳಿಸ್ತಾ ಇದೆ. ವಾಲ್ಮೀಕಿ ಹೋರಾಟವನ್ನ ಮಾಡಿದ್ದಾರೆ, ಮೂಡಾ ಚೇರ್ಮನ್ ಮತ್ತು ವಕ್ಫ್ನ ಹೋರಾಟ ಮಾಡ್ಬಿಟ್ಟು ಕಾನೂನನ್ನೇ ನಾವು ಕೇಂದ್ರ ಸರ್ಕಾರದಿಂದ ತರತಕ್ಕಂಥ ಕೆಲಸವನ್ನ ಮಾಡಿದೀವಿ. ಸೊ ಬಾಂಗ್ಲಾದೇಶ ವಲಸಿಗರದ್ದು ನೀವೆಲ್ಲರೂ ನೋಡಿದ್ವಿ. ಇವಾಗ SRI ವಿಚಾರದಲ್ಲಿ ಸುಮಾರು 87 ಲಕ್ಷ, 1 ಕೋಟಿಯಷ್ಟು ಜನ ಇವತ್ತು ಆ ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಈ ತರದ್ದು ಏನಿದಾವೆ ಇವೆಲ್ಲವೂ ಕೂಡ ಪ್ರೋಸ್ ಅಂಡ್ ಕಾನ್ಸ್ ಎರಡು ಕೂಡ ನಾವು ಪರಾನು ಮಾತಾಡಬಹುದು, ವಿರುದ್ಧನೂ ಮಾತಾಡಬಹುದು. ಹಾಗಾಗಿ ಕರ್ನಾಟಕದ ದೃಷ್ಟಿಯಿಂದ, ಒಂದು ಒಳ್ಳೆಯ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಇವನ್ನೆಲ್ಲವನ್ನು ಕೂಡ ಪರ ವಿರೋಧ ಮಾತಾಡತಕ್ಕ ವಿಚಾರ ಆಗ್ತವೆ. ಬಟ್ ಅದಕ್ಕೆ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧ ಇಲ್ಲ ಅಂತ ಭಾವಿಸ್ತೀನಿ. ಎಲೆಕ್ಷನ್ಗಳ ಬೇರೆ. ನ್ಯಾಚುರಲಿ ಇವಾಗ ಮತ್ತೆ ಅವ್ರ ಕೆಲಸ ತಮಗೂ ಇಷ್ಟ ಇಲ್ವಾ? ಮೀಡಿಯಾದಲ್ಲಿ ಅವ್ರ ಬಗ್ಗೆ ಪೋಸ್ಟ್ ಆಗ್ತಿದ್ದಾರೆ, ಬಿಜೆಪಿ ಚೇಂಜಸ್ ಬರಬೇಕು ಅಂತ ಹೇಳ್ತಿದ್ದಾರೆ. ಅಪೇಕ್ಷೆ ಇದೆ. ನನ್ನ ಭಾವನೆಗಳನ್ನ ಕೇಳೋದಕ್ಕೆ ನನಗೊಂದು ಟೈಮ್ ಕೊಟ್ಟಿದ್ದಾರೆ. ನಾನು ತೀರ್ಮಾನ ಮಾಡೋವರೆಗೂ ನಿನ್ನ ಭಾವನೆಗಳನ್ನ ನೀನು ಹೇಳು ಅಂತ ಹೇಳ್ಬಿಟ್ಟು ಸಂದರ್ಭಕ್ಕೆ ತಕ್ಕದ್ದು ಇವಾಗೆಲ್ಲ ಸುಮ್ನಿರಿ ಇವಾಗ ಅಂತ ಹೇಳಿದ್ದಾರೆ. ಇವಾಗ ಒಂದ್ ಸ್ವಲ್ಪ ಕೆಲವು ತಿಂಗಳುಗಳಿಂದ ನಾವೆಲ್ಲರೂ ಸುಮ್ನಿದ್ದೀವಿ. ಅವ್ರು ಯಾವಾಗ ತೀರ್ಮಾನವನ್ನ ನಮ್ಮ ಪರ ನಮ್ಮ ವಿರುದ್ಧ ಅಂತಲ್ಲ, ಒಟ್ಟು ಬಿಜೆಪಿಯ ಪರ ಜನಗಳೇ ಪರ ತರಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಇದ್ದಾರೆ. ಅದಕ್ಕೆ ನಾವು ಮುಂದೆ ಹೋಗ್ತೀವಿ. ಅದು ಮುಂದೆ ಅವ್ರ ತೀರ್ಮಾನ, ವರಿಷ್ಠರ ತೀರ್ಮಾನ. ಆ ವರಿಷ್ಠರ ತೀರ್ಮಾನಕ್ಕೆ ನಾವು ಬರ್ತೀವಿ. ಯತ್ನಾಳ್ ಅವರು ಸ್ವಾಭಾವಿಕವಾಗಿ ಅವ್ರ ಬದ್ಧತೆಯನ್ನ ಬಿಜೆಪಿ ಪಕ್ಷಕ್ಕೆ ತೋರಿಸಿದ್ದಾರೆ. ನಾನು ಬಿಜೆಪಿ ಚಿಹ್ನೆ ಮೇಲೆ ಗೆದ್ದಿದ್ದೆ, ಆ ಕಾರಣಕ್ಕೋಸ್ಕರ ನಾನು ಬಿಜೆಪಿಯ ಹೆಸರಿನ ಮೇಲೆ ನಾನು ಮತವನ್ನ ಚಲಾಯಿಸಿದೀನಿ ಅಂತ ಹೇಳಿ ಅವ್ರ ಬದ್ಧತೆ ತೋರಿಸ್ಯಾರ. ಇವತ್ತು ನಮ್ಮ ಜೊತೆಗಿದ್ದ ಇರ್ತಕ್ಕಂಥವ್ರು ನಾವೆಲ್ಲರೂ ನಮ್ಮ ಸ್ನೇಹವನ್ನ, ನಮ್ಮ ಪಕ್ಷವನ್ನ ಈ ಜೊತೆಗೂಡ್ಕೊಂಡಿರ್ತಕ್ಕಂಥವ್ರು, ಸಹಾಯ ಮಾಡಿರ್ತಕ್ಕಂಥವ್ರಿಗೆ ನಮ್ಮ ಬದ್ಧತೆಯನ್ನು ತೋರಿಸ್ಬೇಕು ಅಂತ ಹೇಳಿ ನಾವು ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ. ನ್ಯಾಚುರಲಿ ನಮಗೆ ಪ್ಲಸ್ ಆಗೇ ಆಗಿದೆ. ನಾವು ಮೈನಸ್ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನಮಗೆ 7 ಪಾರ್ಲಿಮೆಂಟರಿ ಕ್ಷೇತ್ರ, ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ್, ತುಮಕೂರು, ಕೋಲಾರ, ಬ್ಯಾಂಗ್ಳೂರ್ ನಾರ್ತ್, ಚಿಕ್ಕಬಳ್ಳಾಪುರ ಈ ಕಡೆಗೆ ದೊಡ್ಡ ಇದೆ. ಮತ್ತೆ ಈ ಕಡೆಗೂ ಕೂಡ JDS ಹಿಂದೆ ಎಷ್ಟೋ ಕ್ಷೇತ್ರಗಳಲ್ಲಿ ತನ್ನ ಸ್ವಂತ ಶಕ್ತಿ ಮೇಲೆ ಗೆದ್ದಿರ್ತಕ್ಕಂಥ, ತಮ್ಮದೇ ಆಗಿರ್ತಕ್ಕಂಥ ಓಟುಗಳನ್ನ ಹಿಡಿದಿರ್ತಕ್ಕಂಥದ್ದು ಇದೆ. ಜನತಾ ಪಕ್ಷ, ಜನತಾ ಸೆಕ್ಯುಲರ್ ಇವಾಗ ಆಗಿರ್ತಕ್ಕಂಥ ಜಾತ್ಯತೀತ. ಹಾಗಾಗಿ ಅದ್ರ ಕಾಂಟ್ರಿಬ್ಯೂಷನ್ ಬಂದಿರತಕ್ಕಂಥದ್ದು ಬಿಜೆಪಿ ಪಕ್ಷ ಕೇಂದ್ರದಲ್ಲೇ ಸ್ಮರಿಸಿದರ ಇದ್ದಾಗ ರಾಜ್ಯ ಸ್ಮರಿಸುತ್ತೆ ಮತ್ತು ಅವ್ರ ಜೊತೆಗೆ